ಅಧಿಕಾರದ ದುರುಪಯೋಗ ಮಾಡಿ ಕಾಂಗ್ರೆಸ್ ಅವರು ನಮ್ಮ ಬಿಜೆಪಿ ಶಾಸಕರ ಮೇಲೆ ಎಸ್ಪೆಷಲಿ ಮಂಗಳೂರಲ್ಲಿ ಒಬ್ಬೊಬ್ಬ MLA ಮೇಲೆ 3-4 ಕೇಸ್ಗಳನ್ನು ಹಾಕಿದ್ದಾರೆ. ಸಣ್ಣ ಸಣ್ಣ ಕೇಸ್ಗಳು. ಈ ಥರ ದೌರ್ಜನ್ಯ ಮಾಡಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕೋ ಅಂತ ಪಾರ್ಲಿಮೆಂಟಲ್ಲಿ ಸಂವಿಧಾನವನ್ನು ಇಟ್ಕೊಂಡು ಹೋಗ್ತಾರೆ ಕೈಯಲ್ಲಿ. ಇಲ್ಲಿ ಬಂದರೆ ನೋಡಿದ್ರೆ ಪೂರ್ತಿ ದೌರ್ಜನ್ಯ. ಮೊನ್ನೆನೂ ಕೂಡ ನಮ್ಮ ಪ್ರತಿಭಟನೆಯನ್ನು ಮನೆಗೆ ಬಂದು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಭರತ್ ಅವ್ರನ್ನ ಇಲ್ಲಿ ಬಂಧನ ಮಾಡುವಂಥ ಪ್ರಯತ್ನ, ಅದ ಮೇಲೆ ಬೇಲ್ ತಗೊಂಡಿದ್ದಾರೆ. ಇವತ್ತು ನಾವು ಕರ್ನಾಟಕದಲ್ಲಿರೋ ಎಲ್ಲ BJP ಕಾರ್ಯಕರ್ತರಿಗೆ ಈ ಮೂಲಕ ನಾನು ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಯಾರೇ ಈ ಥರ ಪೊಲೀಸ್ ದೌರ್ಜನ್ಯ, ಕಾಂಗ್ರೆಸ್ ಅವ್ರ ದೌರ್ಜನ್ಯ ಆದರೆ ನಾನು ಅಲ್ಲಿ ಬಂದೇ ಬರ್ತೀನಿ, ನಿಮ್ಮ ಜೊತೆ ನಿಲ್ತೀನಿ. ಒಬ್ಬ BJP ಕಾರ್ಯಕರ್ತನಿಗೂ ಅನ್ಯಾಯಕ್ಕೆ ಬಿಡಲ್ಲ. ಈ ಸಿದ್ದರಾಮಯ್ಯ ಅಂತ 100 ಸಿದ್ದರಾಮಯ್ಯನವ್ರು ಬಂದು, ರಾಹುಲ್ ಗಾಂಧಿ ಅಂತ 1000 ರಾಹುಲ್ ಗಾಂಧಿ ಬಂದ್ರೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ, ಕರ್ನಾಟಕದಲ್ಲಿ BJP ಇದೆ. ನಾವು ಹೋರಾಟ ಮಾಡ್ತೀರಿ. ಯಾವುದೇ ಕಾರ್ಯಕರ್ತರಿಗೆ ಅನ್ಯಾಯಕ್ಕೆ ಬಿಡಲ್ಲ, ನಿಮ್ಮ ಜೊತೆ ಇದ್ದೀರಿ ಅನ್ನೋ ಒಂದು ಸಂದೇಶ ಕೊಡೋಕ್ಕೋಸ್ಕರ ನಾನು ಬಂದಿರೋದು. ಈ ಸಂದೇಶವನ್ನು ರಾಜ್ಯಕ್ಕೆ ಹೋಗಬೇಕು. ಈ ಸಂದೇಶದ ಮುಖಾಂತರ ಕಾಂಗ್ರೆಸ್ ಅವರಿಗೆ ಎಚ್ಚರಿಕೆ ಇದು. ನೀವು ಯಾವುದೋ ಒಂದು ಕೇಸ್ ಹಾಕಿದ್ರೆ ಸುಮ್ಮನೆ ಹಂಗೆ ಬಂದ್ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಂಬೇಡಿ. ಎಲ್ಲ ಸ್ಟೇಷನ್ಗಳಿಗೂ ಬರ್ತೀರಿ. ನಾವು ಬಂದು ನಮ್ಮ ಕಾರ್ಯಕರ್ತರಿಗೆ ಬೆಂಬಲಕ್ಕೆ ನಿಲ್ತೀರಿ. ಹಿಂದೂ ವಿಚಾರದ ಬಗ್ಗೆ ಯಾರೇ ಮಾತಾಡಲಿ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀರಿ. ಎಂಥ ತ್ಯಾಗಕ್ಕೂ ನಾವು ಸಿದ್ಧ ಇದ್ದೀರಿ. ಹಿಂದೂ ವಿಚಾರದಲ್ಲಿ ನಾವು ಎಂಥ ತ್ಯಾಗಕ್ಕೂ ಬೇಕಾದರೂ ನಾವು ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ರಾಜ್ಯದ ಕಾಂಗ್ರೆಸ್ಗೆ ನಾವು ಕೊಡ್ತಾ ಇದ್ದೀರಿ. ಇವತ್ತು ಭರತ್ ಅವರ ಒಂದು ಹೋರಾಟಕ್ಕೆ ನಾವೆಲ್ಲ ಬೆಂಬಲವನ್ನು ಕೊಟ್ಟಿದ್ರಿ. ಯಾವುದೇ MLAಗೆ ಈ ಥರ ಆದಾಗ ಅವ್ರ ಜೊತೆ ನಾನು ನಿಲ್ತೀನಿ ಅನ್ನೋ ಒಂದು ಭರವಸೆಯನ್ನೇ ಇವತ್ತು ಕೊಡ್ತಾ ಇದ್ದೀನಿ. ಭ್ರಷ್ಟಾಚಾರ ಸ್ವತಃ CM ಅವ್ರ ಕುಟುಂಬ ಪಾಲ್ಗೊಂಡಿರೋದ್ರಿಂದ ನನಗನ್ಸುತ್ತೆ CM ಅವ್ರು ಒಂದಲ್ಲ ಒಂದು ಟೈಮಲ್ಲಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಆ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ. ಇಡಿ ದಾಳಿ ಯಾವಾಗ ಬರ್ತತೆ? ಬೇನಾಮಿ ಬಂದಾಗ ಇಡಿ ದಾಳಿ ಬಂದೇ ಬರ್ತೈತೆ. ಅದು ಕಾನೂನನ್ರಿ. ಬೇನಾಮಿ ಅಂದ ತಕ್ಷಣ ಇಡಿ ಬರ್ತೈತೆ, ಇಲ್ಲಾಂದ್ರೆ ಇಡಿ ಯಾಕೆ ಬರ್ತೈತೆ? ಬರಬೇಡ ಅಂದರೆ ನಿಂತೋಗುತ್ತಾ? ಈಗ 3 ಕೋಟಿ ಮೇಲೆ ಅವ್ಯವಹಾರ ಆದರೆ ಅಲ್ಲಿ ಬಂದೇ ಬರ್ತೈತೆ ಇಡಿ. ಮತ್ತೆ ಅಲ್ಲ, CBI ಬಂದೇ ಬರ್ತೈತೆ. ಇಡಿ ಯಾವಾಗ ಬೇನಾಮಿ ಅಂದರೆ ಹವಾಲ ದುಡ್ಡು, ಹವಾಲ ಎಲ್ಲೆಲ್ಲಿ ಬರುತ್ತೋ, ಈಗ ದುಡ್ಡು ಬ್ಯಾಂಕಿಂದ ಹವಾಲ ಆಗ್ತಾನೆ ಹೋಗಿರೋದು. ವೈನ್ ಸ್ಟೋರು, ಚಿನ್ನದ ಅಂಗಡಿ ಎಲ್ಲ ಹವಾಲ ತಾನೇ ಬಂದಿರೋದು. ಅದಕ್ಕೆ ಬಂದೇ ಬಂದಿದೆ. ಇವರು SIT ಮಾಡಿ ಮುಚ್ಚಾಕೋ ಪ್ರಯತ್ನ ಮಾಡಿದ್ರು. ಇನ್ನು ಅದೆಲ್ಲ ನಡೆಯಲ್ಲ. ಇನ್ನು ಈ ವಾಲ್ಮೀಕಿ ಹಗರಣದಲ್ಲಿ ಏನು ಬಡವರು ದುಡ್ಡು ನಿಂತಿದ್ದಾರೆ, ಅವ್ರ ಶಾಪ ಈ ಸರ್ಕಾರಕ್ಕೆ ತಡ್ತೈತೆ. ಆ ST ಜನಾಂಗದ ಶಾಪದಿಂದ ಈ ಸರ್ಕಾರ ಪತನ ಆಗ್ತೈತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.